ಬಾಯಿ ಮುಚ್ಕೊಂಡಿರಿ ಇಲ್ಲ ಮನೆಗೆ ಹೋಗಕ್ಕೆ ರೆಡಿಯಾಗಿ. ಸಿಎಂ ಬದಲಾಗ್ತಾರೆ, ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರೆ, ಈ ಹೇಳಿಕೆಗಳನ್ನ ಕೊಟ್ರೆ ನೀವು ರಾಜೀನಾಮೆ ಕೊಡಬೇಕಾಗಿರೋದು ಗ್ಯಾರಂಟಿ. ಹೇಗಂತ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆದ್ ಬೀದಿನಲ್ಲಿ ಸಿಎಂ ಬದಲಾವಣೆ ಹಾಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಬಂಧಪಟ್ಟಂಗೆ ಮಾತನಾಡೋರಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರೈಸ್ತಾ ಬಂದಿದೆ. ಸಾಧನ ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ. ಸಹಜವಾಗಿ ಡಿ ಕೆ ಶಿವಕುಮಾರ್ ಟೀಮ್ 2.5 ವರ್ಷ ಆಯಿತು, ನಂಗೆ ಅಧಿಕಾರ ಸಿಗುತ್ತೆ ಅನ್ನೋದು ಅವ್ರ ಲೆಕ್ಕಾಚಾರ. 2.5 ವರ್ಷ ಅಲ್ಲ, 5 ವರ್ಷ ನಮ್ದು ಅನ್ನೋದು ಸಿದ್ದರಾಮಯ್ಯ ಟೀಮ್ ಲೆಕ್ಕಾಚಾರ. ಇವರಿಬ್ಬರ ನಡುವಿನ ಸಂಘರ್ಷ ಅದು ದೆಹಲಿ ಮಟ್ಟದಲ್ಲಿ ನಾಯಕರಿಗೆ ತಲೆನೋವಾಗಿದೆ. ಎಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಕರ್ನಾಟಕ ಮೂಲದವ್ರೆ. ಹಾಗಾಗಿ ಹೈಕಮಾಂಡ್ ಅಧ್ಯಕ್ಷರೇ, ನಿಮ್ಮ ರಾಜ್ಯ, ನಿಮ್ಮ ಕತೆ ನೀವೇ ಕಂಟ್ರೋಲ್ ಮಾಡಬೇಕು, ಮಾಡಿ ಅಂತ. ಯಾಕಂದ್ರೆ ಸುರ್ಜೇವಾಲಾ ಅವರು ಬಂದು ಇಲ್ಲಿ ಶಾಸಕರ ಅಭಿಪ್ರಾಯ, ಸಚಿವರ ಮೌಲ್ಯಮಾಪನ ಎಲ್ಲ ಮಾಡಿದ ಮೇಲೂ ಕೂಡ ಒಂದಷ್ಟು ಜನ ಅವ್ರು ಯಾರು ಮಾಡಕ್ಕೆ ಸಿಎಂ ಇರಬೇಕಾಗಿತ್ತು, ಸುರ್ಜೇವಾಲಾ ಫಂಡ್ ಕೊಡ್ತಾರ ಅಂತಂದ್ರು. ಆದರೆ ಸುರ್ಜೇವಾಲಾ ಅವರು ಶಾಸಕರ ಕಷ್ಟ ಸುಖ ಕೇಳಿದ ಪರಿಣಾಮ ಸಿದ್ದರಾಮಯ್ಯವರು 50 ಕೋಟಿ ಕೊಟ್ಟರು. ಸುರ್ಜೇವಾಲಾ ಬಂದು ಶಾಸಕರ ಅಭಿಪ್ರಾಯ ಕೇಳಿದ್ಮೇಲೆ, ಸಚಿವರು ಕ್ಲಾಸ್ ತಗೊಂಡ್ಮೇಲೆ ಸಿಎಂ ಯಾಕೆ 50 ಕೋಟಿ ಕೊಡಬೇಕಾಗಿತ್ತು? ಸುರ್ಜೇವಾಲಾ ಫಂಡ್ ಕೊಡೋದಲ್ಲ, ಸಿಎಂ ಕೊಡೋದು ಅಂತ ಹೇಳಿದರು. ಆದರೆ ಅದೇ ಸಿಎಂ ಮೂಲಕ ಫಂಡ್ ಕೊಡಿಸಿದ್ರು ಸುರ್ಜೇವಾಲಾ ಅವರು. ಇವೆಲ್ಲ ಇತ್ತು. ಹಿಂಗೆ ಆದ್ಬಿದ್ರೆ ಒಂದಷ್ಟು ಜನ ಮಾತಾಡ್ತಿದ್ರು. ಮಾತನ್ನು ನಿಲ್ಲಿಸಿ ಅಥವಾ ರಾಜೀನಾಮೆ ಕೊಡಲು ರೆಡಿಯಾಗಿ ಅನ್ನೋ ಸಂದೇಶವನ್ನು ಮಲ್ಲಿಕಾರ್ಜುನ್ ಖರ್ಗೆ ರವಾನೆ ಮಾಡಿದ್ದಾರೆ. ಏನೇನು ಕತೆ? ನಾಯಕತ್ವ ಬದಲಾವಣೆ ಇವೆಲ್ಲವನ್ನು ಕೂಡ ಹೈಕಮಾಂಡ್ ನೋಡಿಕೊಳ್ಳುತ್ತೆ. ಇದೆಲ್ಲ ನಿಮ್ಮ ಕೆಲಸ ಅಲ್ಲ. ಮಿನಿಸ್ಟ್ರಿಗಳು ನಿಮ್ಮ ಕೆಲಸ ಮಾಡಿ, ಶಾಸಕರು ಕ್ಷೇತ್ರದ ಕೆಲಸ ಮಾಡಿ. ಈ ಗುಂಪುಗಾರಿಕೆ, ಸ್ಥಾನಮಾನ ಸಂಬಂಧಪಟ್ಟಂತೆ ಪೈಪೋಟಿ, ಸಂಪುಟ ಪುನರ್ರಚನೆ, ನಿಗಮ ಮಂಡಳಿ ನೇಮಕ, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ, ಸಿಎಂ ಬದಲಾವಣೆ ಇದೆಲ್ಲ ನಿಮ್ದಲ್ಲ. ಇದನ್ನೂ ಮೀರಿ ನೀವು ಸಚಿವರು ಯಾರ ಮಾತಾಡಿದ್ರೆ ಸಂಪುಟದಿಂದ ಹೊರ ಹೋಗಲು ರೆಡಿಯಾಗಿ ಅಂತ. ಯಾಕಂದ್ರೆ ಖರ್ಗೆಗೂ ಸಾಕಾಗಿದೆ. ಒಬ್ಬ ಎಸಿಸಿ ಅಧ್ಯಕ್ಷ ಆಗಿ ಕರ್ನಾಟಕ ಕಾಂಗ್ರೆಸ್ನ ಕಿತ್ತಾಟ ಸರಿ ಮಾಡೋಕ್ಕಾಗ್ತಿಲ್ಲ ಅನ್ನೋ ಬೇಸರ ಅವ್ರಿಗೂ ಇದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ನಾವು ಮಲ್ಲಿಕಾರ್ಜುನ್ ಖರ್ಗೆ ನನಗೆ ಮೌನವಾಗಿರೋ ಕೇಳೋರೆ, ನಾನು ಮೌನವಾಗಿರ್ತೀನಿ ಅಂತ ಹೇಳಿದರು. ಅಂಡ್ 3 ದಿನ ಅವ್ರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಡಿ ಕೆ ಶಿವಕುಮಾರ್ ಯಾರು ಮನೆವಾಗ್ಲೂ ಬರಬೇಡಿ ಅಂತ ರೆಸ್ಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ಮತ್ತೆ ಈ ಬಗ್ಗೆ ಮಾತಾಡ್ತಿಲ್ಲ, 5 ವರ್ಷ ನಾನೇ ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ ಮಾತಾಡಬೇಡಿ ಅನ್ನೋ ಆದೇಶ ಇದೆ, ಸಂದೇಶ ಇದೆ. ಖರ್ಗೆ ಅವರು ಹೇಳಿದ್ದಾರೆ. ಹೇಳಿದ ಮೇಲೂ ಮಾತಾಡೋಕೆ ಯಾರೋ ಧೈರ್ಯ ತೋರಿದ್ರೆ ಅವರು ಮಂತ್ರಿಗಿರಿಯಿಂದ ಕೈ ಬಿಟ್ಟು ಆಚೆ ಹೋಗಕ್ಕೆ ರೆಡಿ ಇದ್ದಾರೆ ಅಂತ ಅರ್ಥ. ಬಟ್ ಕಾಂಗ್ರೆಸ್ನ ಈ ಸನ್ನಿವೇಶ ಈಗಲೂ ಕೂಡ ಕ್ಯಾಮರಾ ಮುಂದೆ ಹೇಳಲಿಲ್ಲ ಅಂದರೂ ಕೆಲವರು ಡಿ ಕೆ ಸಿ ಎಂ ಆಗೋದು ಗ್ಯಾರಂಟಿ ಅಂತಾರೆ, ಕೆಲವರು ಯಾವುದೇ ಕಾರಣಕ್ಕೂ ಡಿ ಕೆ ಸಿ ಎಂ ಆಗಲ್ಲ ಅಂತಾರೆ, ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಇಳಿಯಲ್ಲ ಅಂತಾರೆ. ಈ ಚರ್ಚೆ ಕ್ಯಾಮ್ರಾ ಹಿಂದೆ ನಡೀತಾನೆ ಇದೆ. ಹಾಗಾಗಿ ಒಂದು ಸುತ್ತಿನ ಸಮರ ಶುರುವಾಗಿ ಈಗ ಕದನ ವಿರಾಮ ಅಪ್ ಟು ನವೆಂಬರ್ 15 or 20th ನವೆಂಬರ್ 20 ನಂತರವೂ ಕೂಡ ಹಿಂಗೆ ಕದನ ವಿರಾಮ ಇರುತ್ತೆ ಕಾಂಗ್ರೆಸ್ಸಲ್ಲಿ ಅಂತ ಭಾವಿಸುವ ಆಗಿಲ್ಲ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಈಗಲ್ಲದಿದ್ದರೆ ಮತ್ತಾವತ್ತೂ ಮುಖ್ಯಮಂತ್ರಿ ಆಗಲ್ಲ ಅನ್ನೋದು ಅವರ ಸುತ್ತಲಿನವರ ಮಾತು, ಬಹುತೇಕರ ಮಾತು. ಆದ್ರೆ ಈಗ ಆಗಬೇಕು, ಇಲ್ಲ ಮುಂದಾಗಕ್ಕಾಗಲ್ಲ ಅನ್ನೋ ಮಾತು. ಸೊ ಹಾಗಾಗಿ ಈ ಅಧಿಕಾರ ಹಂಚಿಕೆ, ಕೆಪಿಸಿಸಿ ಅಧ್ಯಕ್ಷ ಹಿಡಿಬೇಕು, ಇವೆಲ್ಲ ಚರ್ಚೆಗಳಿಗೆ ಸದ್ಯಕ್ಕೆ ಫುಲ್ ಸ್ಟಾಪ್ ಬಿದ್ದಂಗೆ ಕಾಣ್ತಾ ಇದೆ. ಖರ್ಗೆ ಅವ್ರು ಇನ್ನೇನಿದ್ರು ಆಕ್ಷನ್ ದಂಡಂ ದಶಗುಣಂ ಅನ್ನೋ ಲೆಕ್ಕಾಚಾರಕ್ಕೆ ಬಂದಂಗೆ ಕಾಣ್ತಿದೆ. ಸೊ ಹಾಗಾಗಿ ಹೆಂಗಿದ್ರು ನಾನ್ ಪರ್ಫಾರ್ಮರ್ ಮಂತ್ರಿಗಳು ಕುರ್ಚಿ ಕಳ್ಕೊಳ್ಳೋರು ಕಡೆಗಳಿಗೆ ಯಾರ್ದಾರ ಪರವಾಗಿ ಬ್ಯಾಟಿಂಗ್ ಮಾಡಿ ಹೇಳಿಯಕ್ಕೆ ರೆಡಿ ಆಗ್ಬೋದು. ನಿಮ್ಮ ಪ್ರಕಾರ ವೀಕ್ಷಕರೇ, ಈಗ ಮಂತ್ರಿಗಿರಿ ಇವರೇನೋ ಮಾತಾಡೋರು ತೆಗಿತೀವಿ ಅಂತ ಹೇಳಿದ್ದಾರೆ. ಇವರು ಮಾತಾಡದೆ ಮೌನವಾಗಿದ್ರು ಕೂಡ ಆಫ್ಟರ್ 2.5 years ಮಂತ್ರಿಗಳನ್ನು ಬದಲಾಯಿಸುವ ಸಾಧ್ಯತೆ ದಟ್ಟವಾಗಿದೆ. ಹಾಗಾದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿರ್ತಕ್ಕಂಥ ಯಾವ ಮಂತ್ರಿಗಳು ಬೆಸ್ಟು, ಯಾರು ವರ್ಸ್ಟು, ಯಾರನ್ನ ಸಂಪುಟದಿಂದ ಕೈ ಬಿಡಬೇಕು, ಯಾರನ್ನ ಸೇರ್ಪಡೆ ಮಾಡ್ಕೋಬೇಕು, ಯಾರು ಮುಂದುವರಿಬೇಕು ಈಗಿರೋ ಹಾಲಿ ಮಂತ್ರಿಗಳು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.